ಒಂದು ಪೆಟ್ಟಿಗೆಯಲ್ಲಿ 3 ಥರ ಹುಳ ಇರುತ್ತೆ. ಒಂದು ಬಂದ್ಬಿಟ್ಟು ರಾಣಿ ಇರುತ್ತೆ, ಎರಡನೇದು ಬಂದ್ಬಿಟ್ಟು ಗಂಡು ನೊಣ, ಮೂರನೇದು ವರ್ಕರ್ಸ್ ಬೀಸು ಅಂದರೆ ಸೈನಿಕ ನೊಣ ಅಂತ ಕರಿತೀವಿ. ಇದೇ ಥರ ಮೇಣು ಸಮೇತ ಜೇನುತುಪ್ಪ ಬೇಕು ಅಂತ ಅಂದರೆ ಇದು ಸೀಸನಲ್ಲಿ ಮಾತ್ರ ಕೊಡೋಕ್ಕಾಗೋದು ನಾವು. ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮೇಲ್ಗಡೆ ಜೇನುತುಪ್ಪ ಸ್ಟೋರೇಜ್ ಮಾಡಿದೆ ನೋಡಿ, ಇದೆಲ್ಲ ಜೇನುತುಪ್ಪ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಪೋಲನ್ ಸ್ಟೋರ್ ಮಾಡಿದೆ, ತನ್ನ ಆಹಾರಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳುತ್ತೆ ಕೆಳಗಡೆ ಬಾಕ್ಸ್ನಲ್ಲಿ. ಮೇಲ್ಗಡೆ ಬಂದ್ಬಿಟ್ಟು ಸೂಪರ್ ಚೇಂಬರ್ನಲ್ಲಿ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಜೇನು ಹುಳ ಇಲ್ಲ ಅಂತ ಅಂದರೆ ನಾವು ಬದುಕೋದೇ ಇಲ್ಲ ಮನುಷ್ಯ. ಇದು ಈ ಥರ ಚೇಂಜ್ ಆಗ್ತಿರುತ್ತೆ, ಮಲ್ಟಿಪಲ್ ಫ್ಲವರು. ಸೊ ಅದ್ರ ಮೇಲೆ ಸೀಸನ್ ವೈಸು ಚೇಂಜ್ ಆಗುತ್ತೆ ಜೇನುತುಪ್ಪ. ಸರ್ ಎಲ್ರಿಗೂ ನಮಸ್ಕಾರ. ನಾವು ಬಂದು 2 ಇಯರ್ಸಿಂದ ಜೇನು ಕೃಷಿನ ಮಾಡ್ತಿದ್ದೀವಿ. ಸೊ ನಮ್ಮದು ಇನ್ಸ್ಟಾ ಪೇಜ್ ಬಂದ್ಬಿಟ್ಟು MR ನ್ಯಾಚುರಲ್ ಬೀ ಫಾರ್ಮಿಂಗ್ ಅಂತೇಳಿ. ನಾವು ಜೇನು ಪೆಟ್ಟಿಗೆನೂ ಸೇಲ್ ಮಾಡ್ತೀವಿ ಮತ್ತು ಜೇನುತುಪ್ಪನೂ ಸೇಲ್ ಮಾಡ್ತೀವಿ. ಅಂದರೆ ನಾವು ಜೇನು ಸಾಕಾಣಿಕೆ ಇಲ್ಲಿ ಯಾಕೆ ನಾವು ಇಲ್ಲಿ ಪ್ರಮೋಟ್ ಮಾಡ್ತಿದ್ದೀವಿ ಅಂತ ಅಂದರೆ ಮೇನು ಪಾಲಿನೇಷನ್ ಆಗಬೇಕು ನಮಗೆ. ಸೊ ಪರಾಗಸ್ಪರ್ಶ ಇಲ್ಲ ಅಂತ ಅಂದರೆ ಹೂ ಇರೋದು ಕಾಯಿಯಾಗಿ ಕಚ್ಕೊಳ್ಳಲ್ಲ. ಸೊ ಆದ್ದರಿಂದ ಎಲ್ಲ ರೈತರಿಗೂ ನಮ್ಮಿಂದ ಒಂದು ಮನವಿ ಅಂತ ಅಂದರೆ, ಒಂದು 2 ಎಕರೆ ಜಮೀನಿದೆ ಅಂತ ಅಂದರೆ ಸುಮಾರು ಒಂದು 100ರಿಂದ 150 ತೆಂಗಿರ್ತವೆ. ಸೊ ಅದರಲ್ಲಿ ಮೇನ್ ಪಾಲಿನೇಷನ್ ಆಗಬೇಕು. ಈಗ ವರ್ಷಕ್ಕೆ ಒಂದು ಗಿಡದಿಂದ 100 ಕಾಯಿ ಬಿಡ್ತಿದೆ ಅಂತ ಅಂದರೆ, ಸೊ ನಾವು ಜೇನು ಕೃಷಿ ಮಾಡಿ ಬೆಳೆಯೋದ್ರಿಂದ 120 ಕಾಯಿ ಜಾಸ್ತಿ ಆಗುತ್ತೆ. ಸೊ ಅಂದರೆ 25% ಇಳುವರಿ ಜಾಸ್ತಿ ಆಗುತ್ತೆ. ಬರೀ ತೆಂಗಂತಲೇ ಅಲ್ಲ, ಸೊ ಎಲ್ಲ ಬೆಳೆಯಲು ಅಷ್ಟೇ. ಯಾವುದರಲ್ಲಿ ಹೂವು ಬರುತ್ತೋ, ಹೂ ಇರೋದು ಕಾಯಿಯಾಗಿ ಕಚ್ಕೋಬೇಕು ಅಂತ ಅಂದರೆ ಪಾಲಿನೇಷನ್ ಈಸ್ ಇಂಪಾರ್ಟೆಂಟು. ಸೊ ಅದರಿಂದ ನಾವು ಎಲ್ಲ ರೈತರಿಗೂ ನಮ್ಮಿಂದ ಒಂದು ಸಜೆಷನ್ ಏನು ಅಂತ ಅಂದರೆ, ಸೊ ಜೇನು ಕೃಷಿ ಯಾಕೆ ಮಾಡಬೇಕು ಅಂತಂದರೆ ಮೇನ್ ಪಾಲಿನೇಷನ್ಗೋಸ್ಕರ ಮಾಡಬೇಕು. ಸೊ ಜೇನುತುಪ್ಪ ಬಂದ್ಬಿಟ್ಟು 2ನೇ ಆದಾಯ ಅಷ್ಟೇ ಅದು. ಸೊ ಮೇನ್ ಪಾಲಿನೇಷನ್ಗೋಸ್ಕರ ನಾವು ಜೇನು ಕೃಷಿನ ಮಾಡಬೇಕು. ಸೊ ಬನ್ನಿ ಇವತ್ತು ಜೇನು ಪೆಟ್ಟಿಗೆ ಯಾವ ರೀತಿ ಬರುತ್ತೆ ಮತ್ತು ಯಾವ ರೀತಿ ಇದನ್ನು ಸಾಕಾಣಿಕೆ ಮಾಡಬೇಕು ಅದನ್ನು ಮಾಹಿತಿ ಕೊಡ್ತೀವಿ. ಬಂದ್ಬಿಟ್ಟು 4 ಪಾರ್ಟೇಷನ್ ಬರುತ್ತೆ. ಮೊದಲನೇದು ಬಂದ್ಬಿಟ್ಟು ಬೇಸ್ಮೆಂಟ್ ಅಂತ ಹೇಳ್ತೀವಿ. ಇದು ಬಂದು ಬ್ರೂಡಿಂಗ್ ಚೇಂಬರ್, ಅದ್ರ ಮೇಲ್ಗಡೆ. ಇದು ಬಂದು ಸೂಪರ್ ಚೇಂಬರು, ಮೇಲ್ಗಡೆ ಬಂದು ಕ್ಯಾಪು. ನಾವು ಬಾಕ್ಸ್ ಓಪನ್ ಮಾಡ್ಬೇಕಾದ್ರೆ 1-2 ಸಲ ಈ ಥರ ಹಿಂಗೆ ಇದು ಮಾಡಬೇಕು, ಸ್ವಲ್ಪ ಅವಕ್ಕೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಕೆಲವು ಟೈಮಲ್ಲಿ ಜೇನುಹುಳ ತುಂಬ ರ್ಯಾಶ್ ಇರುತ್ತೆ. ಈಗ ಮೊದಲನೇದಾಗಿ ನಾವು ಜೇನು ಕೃಷಿ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಪ್ರೊಟೆಕ್ಷನ್ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ಮುಖ ಪರ್ದೆ, ಸೊ ಮತ್ತು ಕೈ ಗ್ಲೌಸು ಮತ್ತು ಮಂದ ಇರೋ ಬಟ್ಟೆ. ಸೊ ಇದರಲ್ಲಿ ಸ್ವಲ್ಪ ಜೇನುಹುಳ ರ್ಯಾಶ್ ಕಡಿಮೆ ಇರೋದ್ರಿಂದ, ಸೊ ಅಂದರೆ ಈಗ ಪಾಲ್ ಮಾಡಿರುವಂತಹ ಬಾಕ್ಸ್ ಇದು. ಸೊ ಅದಕ್ಕೋಸ್ಕರ ಗ್ಲೌಸ್ ಇಲ್ದೇ ಯೂಸ್ ಮಾಡ್ಬೋದು. ಸೊ ಬನ್ನಿ ಯಾವ ಥರ ಬರುತ್ತೆ ಅಂತ. ಸೊ ಇದು ಸೂಪರ್ ಚೇಂಬರ್ನಲ್ಲಿ ಮೇಣ ಕಟ್ಟಿರುವಂಥದ್ದು ಜೇನುಹುಳ. ಇದು ರೀಸೆಂಟಾಗಿ ಫ್ರೇಮ್ ಕೊಟ್ಟಿರೋದು. ಈಗ ಕಟ್ಕೊಬಂದಿದೆಯಲ್ಲ, ಇದೇ ಥರ ನೀಟಾಗಿ ಫುಲ್ ಕಟ್ ಮಾಡಿ ಆಮೇಲೆ ಜೇನುತುಪ್ಪ ಸ್ಟೋರ್ ಮಾಡಿಬಿಟ್ಟು ಸೀಲ್ ಮಾಡುತ್ತದು. ಸೊ ಅದನ್ನು ನಾವು ಆದಮೇಲೆ ಫ್ರೇಮ್ ಫುಲ್ ಸೀಲ್ ಆದಮೇಲೆ ಅದನ್ನು ಕಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ. ಸೊ ಇದು ಮೇಲ್ಗಡೆ ಬಾಕ್ಸ್ ಬಂದ್ಬಿಟ್ಟು ಸೂಪರ್ ಚೇಂಬರ್ ಅಂತೀವಿ ಇದನ್ನು. ಸೊ ಕೆಳಗಡೆ ಬಂದ್ಬಿಟ್ಟು ಸಂಸಾರದ ಕೋಣೆ ಇದು. ಈ ಕೆಳಗಡೆ ಬಾಕ್ಸ್ನಲ್ಲಿ ಜೇನುಹುಳ ಸಂಸಾರ ಮಾಡುತ್ತೆ, ಅಂದರೆ ಮೊಟ್ಟೆ ಮರಿ ಎಲ್ಲ ಕೆಳಗಡೆ ಇರುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಜೇನುತುಪ್ಪ ಸ್ಟೋರೇಜ್ ಮಾಡುತ್ತೆ. ಸೊ ಇದು 6 ಫ್ರೇಮ್ ಬಾಕ್ಸು. ನೋಡಿ, ಇದೆಲ್ಲ ಕೆಲಸಗಾರ ನೊಣ ಇದು. ಮತ್ತು ಇದು ಉಬ್ಬಾಗಿ ಕಾಣ್ತಿದೆಯಲ್ಲ, ಇದು ಬಂದೆಲ್ಲ ಗಂಡು ನೊಣದ ಮೊಟ್ಟೆ. ಒಂದು ಪೆಟ್ಟಿಗೆಯಲ್ಲಿ 3 ಥರ ಹುಳ ಇರುತ್ತೆ. ಒಂದು ಬಂದ್ಬಿಟ್ಟು ರಾಣಿ ಇರುತ್ತೆ, ಎರಡನೇದು ಬಂದ್ಬಿಟ್ಟು ಗಂಡು ನೊಣ, ಮೂರನೇದು ವರ್ಕರ್ಸ್ ಬೀಸು ಅಂದರೆ ಸೈನಿಕ ನೊಣ ಅಂತ ಕರಿತೀವಿ. ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮೇಲ್ಗಡೆ ಜೇನುತುಪ್ಪ ಸ್ಟೋರೇಜ್ ಮಾಡಿದೆ ನೋಡಿ, ಇದೆಲ್ಲ ಜೇನುತುಪ್ಪ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಪೋಲನ್ ಸ್ಟೋರ್ ಮಾಡಿದೆ, ತನ್ನ ಆಹಾರಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳುತ್ತೆ ಕೆಳಗಡೆ ಬಾಕ್ಸ್ನಲ್ಲಿ. ಮೇಲ್ಗಡೆ ಬಂದ್ಬಿಟ್ಟು ಸೂಪರ್ ಚೇಂಬರ್ನಲ್ಲಿ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಒಂದು ಸತಿ ಜೇನನ್ನು ಕಟ್ಟಬೇಕಾದ್ರೆ ಎಷ್ಟು ದಿವಸ ಬೇಕಾಗುತ್ತೆ? ನಮ್ಮ ಕಡೆ ಈಗ ನಮ್ಮದು ರಾಮನಗರ ಭಾಗ ಇರೋದ್ರಿಂದ ನಾವು ಪಾಲಿನೇಷನು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕು. ಎರಡನೇದು ಬಂದ್ಬಿಟ್ಟು ಜೇನುತುಪ್ಪ ಅಂತ ನಾವು ಜೇನು ಸಾಕಾಣಿಕೆ ಮಾಡಬೇಡ್ದು ಇಲ್ಲಿ. ಸೊ ವರ್ಷಕ್ಕೆ ಒಂದು 2ರಿಂದ 3 kg ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಭಾಗದಲ್ಲಿ, ರಾಮನಗರ ಭಾಗದಲ್ಲಿ. ಅಂದರೆ ಹೂವು ಎಲ್ಲ ಕಡಿಮೆ ಇರೋದ್ರಿಂದ ಸೊ ನಾವು ಒಂದು ಪೆಟ್ಟಿಗೆ ಮಡಿಕೊಂಡ್ರೆ ನಮ್ಗೆ ವರ್ಷಕ್ಕಾಗಿರೋ ಜೇನುತುಪ್ಪ ನಾವು ಆರಾಮಾಗಿ ನಾವು ಉತ್ಪಾದನೆ ಮಾಡ್ಕೋಬೋದು. ಈಗ ನಿಮ್ಮ ಹತ್ರ ಎಷ್ಟು ಜೇನು ಪೆಟ್ಟಿಗೆಗಳಿದೆ ಸರ್? ನಮ್ಮದು ಟೋಟಲ್ 150+
ಬಾಕ್ಸಸ್ ಇದ್ದಾವೆ. ಹಾಂ. ಸೊ ಮತ್ತು ಯಾರಿಗಾರ ಬೇಕು ಅಂತ ಅಂದ್ರೂ ನಾವು ಜೇನು ಪೆಟ್ಟಿಗೆನೂ ಸೇಲ್ ಮಾಡ್ತೀವಿ. ಈಗ ನಿಮ್ದು ಏನಂತಂದ್ರೆ ಈಗ ಜೇನು ಸಾಕಾಣಿಕೆನ ತುಂಬಾ ಜನ ಮಾಡ್ತಿದ್ದಾರೆ. ಬಟ್ ನಾವು ಯಾವ ರೀತಿ ಪ್ರಮೋಟ್ ಮಾಡ್ತಿದ್ದೀವಿ ಅಂತ ಅಂದರೆ ಮೇನ್ ಪಾಲಿನೇಷನ್ಗೋಸ್ಕರ ಒಂದು ಪೆಟ್ಟಿಗೆ 2 ಪೆಟ್ಟಿಗೆ ಅವ್ರ ಜಮೀನಲ್ಲಿ ಮಡಗಿ ಅಂತ. ಸೊ ನಮ್ಮ ಒಂದು ಸಜೆಷನ್ ಅವ್ರಿಗೋಸ್ಕರ. ಅಂದ್ರೆ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಂತಂದ್ರೆ ನೀವು ಮೇಣದ ಸಮೇತ ಜೇನನ್ನ ಕೊಡ್ತೀವಿ. ಸರ್ ಅದು ಎಲ್ಲ ಜೇನು ಕೃಷಿ ಮಾಡೋರು ಕೊಡ್ತಾರೆ ಮೇಣ ಸಮೇತ. ಅದು ಸೀಸನಲ್ಲಿ ಮಾತ್ರ. ಸೊ ಬೇರೆ ಟೈಮಲ್ಲಿ ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀವಿ. ಈಗ ಮೇಣ ಸಮೇತ ಅದು ವರ್ಷಕ್ಕೆ ಸೀಸನ್ ಅಂದರೆ ಇವಾಗ ವಸಂತ ಕಾಲ. ಸೊ ಇನ್ನೇನು ಮುಗಿತಾ ಬಂತು. ಸೊ ವಸಂತ ಕಾಲದಲ್ಲಿ ಮಾತ್ರ ನಾವು ಮೇಣ ಸಮೇತ ಜೇನುತುಪ್ಪನ ಕೊಡ್ತೀವಿ. ಬೇರೆ ಟೈಮಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಬಾಟ್ಲು ಮಾಡಿ ಕೊಡ್ತೀವಿ. ಬನ್ನಿ ಅದು ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡೋದನ್ನು ತೋರಿಸ್ಕೊಡ್ತೀವಿ. ಅದು ಮುಂದ್ಗಡೆ ಕಾಣ್ತಿದೆಯಲ್ಲ ಅದು ಗೇಟು. ಎಷ್ಟೇ 1000 ಹುಳ ಇದ್ರೂ ಸೊ ಮುಂದ್ಗಡೆಯಿಂದಾನೇ ಹೋಗಬೇಕು, ಅಲ್ಲಿಂದಾನೇ ಹೋಗಬೇಕು, ಅಲ್ಲಿಂದಾನೇ ಬರಬೇಕು. ಮತ್ತು 4 ಥರ ಜೇನು ಹುಳ ಇದೆ. ಸೊ ಒಂದನೇದು ಬಂದ್ಬಿಟ್ಟು ತುಡುವೆ ಜೇನು, ಎರಡನೇದು ಹೆಜ್ಜೇನು, ಕೋಲ್ ಜೇನು, ಮುಜಂಡಿ ಜೇನು. ಈಗ ನಾವು ಸಾಕಲಿಕ್ಕಾಗೋದು ತುಡುವೆ ಜೇನು ಮಾತ್ರ. ಈಗ ತುಡುವೆ ಜೇನು ಕತ್ಲೆಯಲ್ಲಿ ವಾಸ ಮಾಡೋದ್ರಿಂದ ಸೊ ಅದನ್ನು ನಾವು ಹುತ್ತದಿಂದ ಇದಕ್ಕೆ ಶಿಫ್ಟ್ ಮಾಡಿ ಸಾಕಾಣಿಕೆ ಮಾಡೋ ಪದ್ಧತಿ ಅಷ್ಟೇ. ಆಮೇಲೆ ಇನ್ನು ಮುಜಂಟಿ ಒಂದು ಬಾಕ್ಸ್ ಇದೆ ನಮ್ಮ ಹತ್ರ. ಸೊ ಅದು ಜೇನುತುಪ್ಪ ತುಂಬ ಕಾಸ್ಟ್ಲಿ. ಅದು 1 kg ಜೇನುತುಪ್ಪಕ್ಕೆ 3000 ರೂಪಾಯಿ ಇದೆ ಅದು ಮುಜಂಟಿ ಜೇನುತುಪ್ಪಕ್ಕೆ. ಸೊ ಅದು ಚಿಕ್ಕ ಹೂವು ಕಲೆಕ್ಟ್ ಮಾಡಿರ್ತಲ್ಲ, ಸೊ ಅದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅದರಲ್ಲಿ. ಈಗ ಜೇನು ಸಾಕೋರಿಗೆ ಈಗ ಅದು ಕಚ್ಚುತ್ತೇನೋ ಒಂದು ಭಯ ಜಾಸ್ತಿ ಇರುತ್ತೆ. ಅದು ನಮ್ಮ ಹ್ಯಾಂಡ್ಲ್ ಮಾಡೋ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ನೀವು ನೋಡ್ಬೋದು ಪೋಲನ್ ಕಲೆಕ್ಟ್ ಮಾಡ್ಕೊ ಹೋಗ್ತಿದೆ ನೋಡಿ ಕಾಲಲ್ಲಿ ಕೆಲವು ಹುಳ. ಅಂದರೆ ಇವಾಗ ಕೆಲಸನ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡುತ್ತೆ. ಸೊ ಕೆಲವು ಪೋಲನ್ ತರೋದು, ಕೆಲವು ಮಕರಂದ ತರೋದು, ಕೆಲವು ಜೇನುತುಪ್ಪ ತರೋದು, ಕೆಲವು ಬಾಕ್ಸ್ ಕ್ಲೀನ್ ಮಾಡೋದು, ಮೇಂಟೆನೆನ್ಸು, ಆ ಥರ ರಾಣಿ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಸೊ ಯಾವ ಹುಳ ಯಾವ ಕೆಲಸ ಮಾಡಬೇಕು ಅಂತ. ಸೊ ಆ ಥರ ಕೆಲಸನ ಡಿವೈಡ್ ಮಾಡಿಕೊಂಡು ಜೇನು ಹುಳ ಕೆಲಸ ಮಾಡುತ್ತೆ. ಅಂದರೆ ಜೇನು ಹುಳಕ್ಕೆ ಕತ್ಲೆಯಲ್ಲಿ ಕಣ್ಣು ಕಾಣಲ್ಲ. ಸೊ ಈಗ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಬೇಕು ಅಂತಂದರೆ ಅದನ್ನು ಕತ್ಲೆಯಲ್ಲೇ ನಾವು ರವಾನೆ ಮಾಡಬೇಕು ಬೇರೆ ಕಡೆಗೆ. ರಾಣಿ ಬೇಕು. ಒಂದು ಪೆಟ್ಟಿಗೆಯಲ್ಲಿ ಒಂದೇ ರಾಣಿ. ಹೆಚ್ಚು ಕಡಿಮೆ 15,000 20,000 ಹುಳ ಇದ್ರು ಒಂದು ಪೆಟ್ಟಿಗೆಯಲ್ಲಿ ಒಂದೇ ರಾಣಿ ಇರುತ್ತೆ. ರಾಣಿ ಇಲ್ಲ ಅಂದ್ರೆ ಯಾವುದು ಹುಳ ಇಲ್ಲ ಯಾವುದೂ ಇರಲ್ಲ. ಮೈಗ್ರೇಷನ್ ಆಗ್ತವೆ. ಈಗ ಈ ಒಂದು ಲೊಕೇಶನಲ್ಲಿ ಆಹಾರ ಸಿಗ್ತಿದೆ ಅಂತ ಅಂದರೆ ಸೊ ಅದಕ್ಕೆ ಆಹಾರ ಬೇಕು ಮತ್ತು ನೆರಳು ಬೇಕು. ಸೊ ಟೆಂಪ್ರೇಚರ್ ಮೇಂಟೈನ್ ಆಗಬೇಕು ಬಾಕ್ಸಲ್ಲಿ. ಈ ಕೆಲವೊಂದು ಜೇನು ಸಾಕಾಣಿಕೆಯಲ್ಲಿ ಅಕಸ್ಮಾತ್ ಈಗ ಮಕರಂದ ತಗೊಳಕ್ಕಾಗಲಿ ಸ್ವೀಟ್ಗೆ ಏನು ಇಲ್ಲ ಅಂತಂದ್ರೆ ಸಕ್ಕರೆ ಪಾಕನೇ ಇಡಬೇಕು. ಅಡಿಷ್ನಲ್ಲ ಕೊಡಬೇಕಾಗುತ್ತೆ. ಸೊ ಅದು ಯಾಕೆ ಅಂತ ಅಂದರೆ ಈಗ ನಾನು ಬೆಂಗಳೂರಿಗೆ ಹೋಗಿದ್ದೀನಿ ಸರಿನಾ. ನನ್ನ ಹಳ್ಳಿಯವನು ಬೆಂಗಳೂರಿಗೆ ಹೋಗಿದ್ದೀನಿ. ನನಗಲ್ಲಿ ಒಂದು ಕೆಲಸ ಇಲ್ಲ, ನನ್ನ ಕೈಲಿ ದುಡ್ಡಿಲ್ಲ, ಏನೂ ಇಲ್ಲ. ಸೊ ಅವಾಗ ಏನು ಮಾಡ್ತೀನಿ, ಸೊ ಬೇರೆಯವ್ರ ಹತ್ರ ದುಡ್ಡು ಇಸ್ಕೊತೀನಿ. ದುಡ್ಡು ಇಸ್ಕೊಂಡು ಅಲ್ಲಿ ಸರ್ವೆ ಆಗ್ತೀನಿ ಫಸ್ಟು. ಆಮೇಲೆ ನಾನು ಕೆಲಸ ಹುಡ್ಕೊಂಡು ಏನೋ ಒಂದು ಆಗುತ್ತೆ. ಸೊ ಅದೇ ಥರ ಒಂದು ಪೆಟ್ಟಿಗೆಯಿಂದ ಬೇರೆ ಕಡೆಗೆ ತೊಗೋಕೆ ಮಡಗಿದಾಗ ಸೊ ಅಲ್ಲಿ ಅದಕ್ಕೆ ಗೊತ್ತಿರಲ್ಲ ಸೊ ಎಲ್ಲಿ ಆಹಾರ ಹೋಗಬೇಕು ಎಲ್ಲಿ ಅಂತ. ಸೊ ಅವಾಗ ಏನು ಮಾಡುತ್ತೆ, ಅದನ್ನು ನೀರನ್ನು ಕುಡಿದು ಸೊ ತನ್ನ ಜೀವನನ ಸಾಗಿಸ್ಕೊಳ್ಳುತ್ತೆ ಒಂದಷ್ಟು ದಿನ. ಅಂದರೆ ಇವಾಗ ಹೊಸ ಪೆಟ್ಟಿಗೆ ಮಾಡಿದಾಗ ಒಂದು 4 ರಿಂದ 5 ಸಲ ಶುಗರ್ ಫೀಡಿಂಗ್ ಕೊಡಲೇಬೇಕಾಗುತ್ತೆ. ಸೊ ಅವಾಗ ಸರ್ವೆ ಆಗುತ್ತೆ, ಎಲ್ಲಿ ಆಹಾರ ಸಿಗ್ತಿದೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಸ್ಟಾಪ್ ಮಾಡ್ತೀವಿ ಅದನ್ನು. ಆ ಥರ ಅಂದರೆ ಸೀಸನಲ್ಲಿ ಮಾತ್ರ ಅದನ್ನು ಕೊಡೋಕೆ ಹೋಗಲ್ಲ ಶುಗರ್ ಫೀಡಿಂಗ್ನ. ಹೊಸ ಪೆಟ್ಟಿಗೆ ತಗೋಕೆ ಮಡಗಿದಾಗ ಮಾತ್ರ ಕೊಡಬೇಕಾಗುತ್ತೆ. ಮತ್ತು ಮಳೆ ಜಾಸ್ತಿ ಸ್ಟಾರ್ಟ್ ಆಯಿತು ಅಂತಂದರೆ ಅವಾಗಲೂ ಕೊಡಬೇಕಾಗುತ್ತೆ. ಸೊ ಆಚೆ ಹೋಗೋಕ್ಕಾಗಲ್ವಲ್ಲ, ಸೊ ಅದರಿಂದ ಅವಾಗಲೂ ಕೊಡಬೇಕಾಗುತ್ತೆ ಫೀಡಿಂಗು. ಅದರಿಂದ ಜೇನುತುಪ್ಪ ಅದನ್ನ ಇದು ಮಾಡಲ್ಲ. ಸೊ ಸೀಸನಲ್ಲಿ ಕೊಟ್ಟರೆ ಅದನ್ನು ಕುಡಿದು ಅದನ್ನೇ ಸ್ಟೋರೇಜ್ ಮಾಡುತ್ತೆ. ಬಟ್ ಸೀಸನಲ್ಲಿ ಅದನ್ನು ನಾವು ಕೊಡಲ್ಲ. ಸೊ ಏನೇ ಇದ್ದರೂ ಹೊಸ ಪೆಟ್ಟಿಗೆ ಶಿಫ್ಟ್ ಮಾಡಿದಾಗ ಮಾತ್ರ ಅಲ್ಲಿ ಕೊಡಬೇಕಾಗುತ್ತೆ. ಈಗ ಜೇನುತುಪ್ಪನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದಂತ ತೋರಿಸೋಣ ಬನ್ನಿ. ಈಗ ನಾವಲ್ಲಿ ಫ್ರೇಮ್ ತೋರಿಸ್ವಲ್ಲ ಪೆಟ್ಟಿಗೆಯಲ್ಲಿ, ಸೊ ಇದೇ ಥರ ಫ್ರೇಮ್ ಇರುತ್ತೆ. ಸೊ ಈ ಫ್ರೇಮಲ್ಲಿ ಫುಲ್ ಮೇಣ ಕಟ್ಟಿರುತ್ತೆ. ಸೊ ಮೇಣ ಕಟ್ಟಿ ಇದು ಕಾಣ್ತಿದೆಯಲ್ಲ ಈ ವೈಟು ಇದೆಲ್ಲ ಸೀಲ್ ಆಗಿರೋದು. ಅಂದರೆ ಜೇನುತುಪ್ಪನ ಸ್ಟೋರೇಜ್ ಮಾಡಿ ಜೇನು ಹುಳ ಎಲ್ಲ ಸೀಲ್ ಮಾಡಿರುತ್ತೆ. ಸೊ ಆವಾಗ ನಾವೇನು ಮಾಡ್ತೀವಿ, ಈ ಥರ ಚಾಕುಲ್ ಫುಲ್ ಕಟ್ ಮಾಡಿಕೊಂಡು ಈ ಥರ ಇರುತ್ತಲ್ಲ, ಸೊ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋಂಥದ್ದು. ಇವಾಗ ನಾನು ಒಂದು ಫ್ರೇಮಲ್ಲಿ ನೀವು ಮಾಡಿ ತೋರಿಸಿದ್ರೆ ಎಲ್ಲ ಜೇನುತುಪ್ಪ ಎಲ್ಲ ಅಂಟ್ಕೊಬಿಡುತ್ತೆ. ಸೊ ನಾವು ಒಂದೇ ಸಲ ಮಾಡಿದ್ರೆ 5 kg 10 kg ಅದೇ ಒಂದು ಸಲ ಮಾಡಬೇಕಾಗುತ್ತೆ ಎಕ್ಸ್ಟ್ರಾಕ್ಟು. ಸೊ ಅದರಿಂದ ಇಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಈ ಥರ ಸೀಲ್ ಇದೆಯಲ್ಲ, ಸೊ ಈ ಸೀಲ್ನ ಈ ಥರ ಕಟ್ ಮಾಡಬೇಕಾಗುತ್ತೆ ನೋಡಿ. ಇದು ಸೀಲು ಅಂದರೆ ಜೇನುತುಪ್ಪ ಸ್ಟೋರೇಜ್ ಮಾಡಿ ಸೀಲ್ ಮಾಡಿಬಿಡುತ್ತೆ. ಸೊ ಇವಾಗ ಈ ಥರ ಕಾಣ್ತಿದೆಯಲ್ಲ, ಇವೆಲ್ಲ ಇದು ಜೇನುತುಪ್ಪ. ಸೊ 2 ಸೈಡು ಜೇನುತುಪ್ಪ ಇರುತ್ತೆ ಸೀಲ್ ಮಾಡಿ. ಸೊ ಅದೇ ಥರ ಇದನ್ನು ಸೀಲ್ ಮಾಡಿರೋದನ್ನು ನಾವೇನು ಮಾಡ್ತೀವಿ, ಈ ಥರ ಒಂದು ಎಕ್ಸ್ಟ್ರಾಕ್ಟರ್ ಬರುತ್ತೆ. ಸೊ ಹಿಂಗಿಟ್ಟು ಜೋರಾಗಿ ನಾವು ಇದು 2 ಫ್ರೇಮ್ ಬಾಕ್ಸು 2 ಫ್ರೇಮ್ದು. ಸೊ 2 ಫ್ರೇಮ್ ಈ ಥರ ಮಾಡ್ಬೋದು ಅಟ್ ಎ ಟೈಮು. ಸೊ ಬೇರೆ ಬಾಕ್ಸ್ ಬೇರೆ ಇದು ಎಕ್ಸ್ಟ್ರಾಕ್ಟರ್ ಬರುತ್ತೆ. ಸೊ ಅದ್ರಲ್ಲಿ 4 ಫ್ರೇಮ್ ಮಡಿಕೋಬೋದು ಸೊ ಅಟ್ ಎ ಟೈಮು.
ಈಗ ಜೋರಾಗಿ ನಾವು ತಿರ್ಗಿಸಿದಾಗ ಸೊ ಜೇನುತುಪ್ಪ ಎಲ್ಲ ಆಚೆ ಬರುತ್ತೆ. ಹ್ಮ್ ಫುಲ್ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು. ಸೊ ಫೋರ್ಸ್ಫುಲಿ ನಾವು ತಿರ್ಗಿಸಿದಾಗ 2 ಸೈಡಿನ ಜೇನುತುಪ್ಪ ಆಚೆ ಬರುತ್ತೆ. ನಾವು ಆಮೇಲೆ ಡೈರೆಕ್ಟಾಗಿ ಅದನ್ನು ಬಾಟ್ಲಿಂಗ್ ಮಾಡ್ಕೊಂಡು ಸೇಲ್ ಮಾಡೋದು. ಮಾಡೋದು. ಈಗ ಮಾರ್ಕೆಟಲ್ಲಿ 2 ಟೈಪ್ಸ್ ಆಫ್ ಹನಿ ಸಿಗುತ್ತೆ. ಒಂದು ರಾ ಹನಿ, ಎರಡನೇದು ಪ್ರೊಸೆಸ್ ಹನಿ. ಪ್ರೊಸೆಸ್ ಹನಿನ ಏನು ಮಾಡ್ತಾರೆ, ಲೈಫ್ ಟೈಮ್ ಇನ್ಕ್ರೀಸ್ ಮಾಡೋದಕ್ಕೆ, ಅಂದರೆ ಶೆಲ್ಫ್ ಲೈಫು ಈಗ ಜಾಸ್ತಿ 1 ವರ್ಷ 2 ವರ್ಷ ಮಡಗಬೇಕು ಅಂತಂದರೆ ಏನು ಮಾಡ್ತಾರೆ, ಸೊ ಬಾಯ್ಲಿಂಗ್ ಮಾಡ್ತಾರೆ, ಅಂದರೆ ಪ್ರೊಸೆಸ್ ಹನಿ. ಅದು ಪ್ರೊಸೆಸ್ ಯಾವ ಥರ ಮಾಡ್ತಾರೆ ಅಂತಂದರೆ ಒಂದು ಬಟ್ಲಲ್ಲಿ ನೀರು ಮತ್ತು ಇನ್ನೊಂದು ಬಟ್ಲಲ್ಲಿ ಜೇನುತುಪ್ಪ ಹಾಕ್ಬಿಟ್ಟು ಕುದಿಸ್ತಾರೆ ಸೊ ಟೆಂಪ್ರೇಚರಲ್ಲಿ. ಸೊ ಅವಾಗ ಏನಾಗುತ್ತೆ 18% ಅದು ತೇವಾಂಶ ಇರುತ್ತಲ್ಲ, ತೇವಾಂಶ ಎಲ್ಲ ಹಾವಿ ಆಗುತ್ತೆ. ಸೊ ಅದನ್ನು ಜಾಸ್ತಿ ನಾವು ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು ಜೇನುತುಪ್ಪನ. ಸೊ ನಾವು ಕೊಡೋದು ರಾ ಹನಿ. ಸೊ ನಾವು ಕೊಡೋ ಜೇನುತುಪ್ಪ 1 ವರ್ಷದ ಒಳಗಡೆ ನಾವು ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೂ ಚೆನ್ನಾಗೇ ಇರುತ್ತೆ, ಏನೂ ಆಗೋಲ್ಲ ಜೇನುತುಪ್ಪ, ಬಟ್ ಸ್ವಲ್ಪ ಹುಳಿ ಬರೋದು, ಸೊ ಆ ಥರ ಸ್ಟಾರ್ಟ್ ಆಗುತ್ತೆ ರಾ ಹನಿ. ಸೊ ಆದ್ದರಿಂದ ಪ್ರೊಸೆಸ್ ಹನಿಗೆ ರಾ ಹನಿಗೆ ಏನು ಡಿಫ್ರೆನ್ಸ್ ಅಂತ ಅಂದರೆ 18% ನ್ಯೂಟ್ರಿಷನ್ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಬಾಯ್ಲಿಂಗ್ ಮಾಡಿದ್ರೆ ಸೊ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ರಾ ಹನಿನೇ ಕೊಡೋದು, ಪ್ರೊಸೆಸ್ ಹನಿ ಕೊಡೋಲ್ಲ. ಸೊ ಆಮೇಲೆ ಈ ಥರ ತಗೊಂಡಾಗ ಈ ಥರ ಜೋರಾಗಿ ತಿರ್ಸಿದಾಗ ಜೇನುತುಪ್ಪ ಆಚೆ ಬರುತ್ತೆ. ನಾವು ಬಾಟ್ಲಿಂಗ್ ಮಾಡಿಬಿಟ್ಟು ಅದನ್ನು ಸೇಲ್ ಮಾಡ್ತೀವಿ. ಬಾಟ್ಲು ಈಗ ನೋಡಿ ಈ ಥರ ಬಾಟ್ಲಿಂಗ್ ಮಾಡಿ. ಸೊ ನಮ್ಮದೇ ಆದ ಬ್ರ್ಯಾಂಡು MR ನ್ಯಾಚುರಲ್ ಬೀ ಫಾರ್ಮಿಂಗ್ ಅಂತ. ಹಾಂ. ಸೊ ಮತ್ತು ಇನ್ನೊಂದು ಇವಾಗ ನೋಡಿ ನಿಮ್ಗೆ ಈ ಥರ ಕಾಣ್ತಿದೆ, ನೀವು ಇದನ್ನು ನೋಡಿದ್ರೆ ಏನೋ ಬೆಲ್ಲದ ಪಾಕನೋ ಸಕ್ಕರೆ ಪಾಕನೋ ಅಂತ ಅನಿಸ್ಬೋದು. ಈಗ ನೀವು ನೋಡಿರೋದ್ಕಂಥದ್ದು ಹಳ್ಳಿ ಕಡೆ ಏನು ನೋಡಿರ್ತೀರಾ, ನಾರ್ಮಲ್ಲು ಹೆಜ್ಜೆಯನ್ನು ತುಂಬ ಗಟ್ಟಿ ಬರುತ್ತೆ. ಅದು ನೋಡಿದ್ರೆ ನಿಮಗೆ ಫುಲ್ಲು ಒಂಥರ ಬ್ಲ್ಯಾಕ್ ಥರ ಇರುತ್ತೆ, ಬ್ಲ್ಯಾಕ್ ಮತ್ತು ರೆಡ್ ಥರ ಕಾಣುತ್ತೆ. ಸೊ ಇದು ಈ ಥರ ಕಾಣ್ತಿರೋದ್ರಿಂದ ಸೊ ಸುಮಾರು ಜನ ಗೊತ್ತಿರಲ್ಲ, ಇದೇನೋ ಮಿಕ್ಸಪ್ಪ ಇದು ಜೇನುತುಪ್ಪನೇ ಅಲ್ಲ ಅಂತ ಅಂತಾರೆ. ಈಗ ಜೇನು ಹುಳಕ್ಕೆ ಯಾವ ಹೂ ಸಿಗುತ್ತೆ ಸೊ ಆ ಥರ ಡಿಪೆಂಡ್ ಆಗ್ತಿರುತ್ತೆ. ಸೊ ಜೇನುತುಪ್ಪ ಟೇಸ್ಟು ಒಂದೇ ಬರಲ್ಲ, ಜೇನುತುಪ್ಪ ಒಂದೇ ಕಲರ್ ಇರಲ್ಲ. ಸೊ ಮಲ್ಟಿಪಲ್ ಯಾವ ಥರ ಹೂವು ಸಿಗುತ್ತೆ ಸೊ ಅದ್ರ ಮೇಲೆ ಜೇನುತುಪ್ಪ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಮಿಕ್ಸ್ ಆಗುತ್ತಲ್ಲ, ಮಿಕ್ಸ್ ಆಗುತ್ತೆ, ಅಂದರೆ ಸೀಸನ್ ವೈಸ್ ಚೇಂಜ್ ಆಗ್ತಿರುತ್ತೆ. ಸೊ ಇವಾಗ ಸಮ್ಮರ್ ಅಂತ ಅಂದರೆ ಸೊ ಜೇನುತುಪ್ಪ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಹೂವು ಜಾಸ್ತಿ ಬಂತು ಅಂತಂದರೆ ತುಂಬ ತೆಳ್ಳ ಇರುತ್ತೆ. ಒಂದೇ ಸಲ ಜಾಸ್ತಿ ಹೂವು ಸಿಕ್ತು ಅಂತ ಅಂದರೆ, ಕಡಿಮೆ ಇತ್ತು ಅಂತಂದರೆ ತುಂಬ ಗಟ್ಟಿ ಇರುತ್ತೆ. ಸೊ ಅದು ಸೀಸನ್ ಮೇಲೆ ಚೇಂಜ್ ಆಗುತ್ತೆ. ಮತ್ತು ಇನ್ನೊಂದು ಸುಮಾರು ಜನಕ್ಕೆ ಗಟ್ಟಿ ಆಗುತ್ತಲ್ಲ, ಗೊತ್ತಾ ಅದು ನಿಮ್ಮ ಜೇನುತುಪ್ಪ? ಅದು ಜೇನುತುಪ್ಪ ಕೆಳಗಡೆ ಸಕ್ಕರೆ ಕಲ್ ಥರ ಆಗಿಬಿಡುತ್ತೆ. ನೀರು ಹಾಕಿಟ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಜೇನುತುಪ್ಪ ಕಂಡುಹಿಡಿಬೇಕು ಅಂತಂದರೆ ಮೊದಲನೇದು ಟೇಸ್ಟ್ ಮಾಡಬೇಕು, ಎರಡನೇದು ಸ್ಮೆಲ್ ಮಾಡಬೇಕು, ಮೂರನೇದು ಲ್ಯಾಬಲ್ ಟೆಸ್ಟ್ ಮಾಡಿಸ್ಬೇಕು. ಇಷ್ಟು ಆಪ್ಷನ್ ಬಿಟ್ರೆ ಈ ಬೆಂಕಿ ಕಡ್ಡಿ ಗೀಚೋದು, ನೀರಲ್ಲಿ ಹಾಕಿದ್ರೆ ಅದು ಕೆಳಗಡೆ ಕೂತ್ಕೊಳ್ಳೋದು ಅವೆಲ್ಲ ಮೂಢನಂಬಿಕೆ ಅಷ್ಟೇ. ಅಂದರೆ ಮುಂಚೆಯಿಂದನೂ ಹೇಳ್ಕೊಂಬರ್ತಿದ್ದಾರೆ, ಅದನ್ನು ಫಾಲೋ ಅಪ್ ಮಾಡ್ಕೊ ಹೋಗ್ತಿದ್ದಾರೆ ಜನ. ಬಟ್ ಸೈಂಟಿಫಿಕಲಿ ಪ್ರೂವ್ ಆಗಿರೋದು ಲ್ಯಾಬ್ ಟೆಸ್ಟಿಂಗ್ ಇಲ್ಲದೇ ಇನ್ಯಾವುದ್ರಲ್ಲೂ ಗೊತ್ತಾಗಲ್ಲ ಜೇನುತುಪ್ಪ ಕಂಡುಹಿಡಿಯೋದು. ಎರಡನೇದು ಇವಾಗ ಹಳ್ಳಿ ಕಡೆ ಯಾರು ವಯಸ್ಸಾಗಿರ್ತಾರಲ್ಲ ಸೊ ಅವ್ರು ಅದನ್ನು ಟೇಸ್ಟ್ ಮಾಡಿದ್ರೆ ಅದು ಬಾಯಲ್ಲಿ ಒಂಥರ ಫೀಲ್ ಆಗಬೇಕು ನಿಮಗೆ ಜೇನುತುಪ್ಪ ತಿಂದರೆ. ಈಗ ಸಿಟಿ ಸೈಡು ನಾರ್ಮಲ್ ತಿಂತಿರ್ತಾರೆ, ಸೊ ಅವ್ರಿಗೆ ಇದನ್ನು ಕೊಟ್ಟರೆ ಅರ್ಥನೇ ಆಗಲ್ಲ, ಒರಿಜಿನಲ್ ಜೇನುತುಪ್ಪ ಕೊಟ್ಟರು ಅರ್ಥ ಆಗಲ್ಲ. ಸೊ ಆ ಥರ ಜೇನುತುಪ್ಪ ಕಂಡುಹಿಡಬೇಕು ಅಂತಂದರೆ ಮೇನ್ ಲ್ಯಾಬ್ ಟೆಸ್ಟಿಂಗು, ಇದು ಸೈಂಟಿಫಿಕಲಿ ಪ್ರೂವ್ ಆಗಿರೋದು. ಅವೆಲ್ಲ ಸುಮ್ಮ ಮೂಢನಂಬಿಕೆ ಅಷ್ಟೇ. ಈಗ ನೀವು ನೀರಲ್ಲಿ ಹಾಕಿದ್ರೆ ಅದನ್ನೊಂದು ಉದಾಹರಣೆ ಕೊಡ್ತೀನಿ. ಹೆಜ್ಜೆನು, ಈಗ ಹೆಜ್ಜೆನ ಎಲ್ಲಿ ಕಟ್ಟಿರುತ್ತೆ, ಬಿಲ್ಡಿಂಗ್ಗಳಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲಿ ಕಟ್ಟಿರುತ್ತೆ. ಸೊ ಇವಾಗ ಒಂದು ಬಟ್ಟೆನ ನೀವು ನೀರಲ್ಲಿ ನೆನೆಸ್ಬಿಟ್ಟು ಬಿಸಿಲಿಗೆ ಹಾಕ್ದಾಗ ಏನಾಗುತ್ತೆ ಹೇಳಿ, ಬಟ್ಟೆ ಒಣಗೋಗುತ್ತೆ. ಸೊ ಅದೇ ಥರ ಹೆಜ್ಜೆನ ಮೇಲೆ ಡೈರೆಕ್ಟಾಗಿ ಬಿಸಿಲಿನ ಕಿರಣಗಳು ಡೈರೆಕ್ಟಾಗಿ ಬೀಳುತ್ತೆ. ಸೊ ಹೆಜ್ಜೆನೇನಾಗುತ್ತೆ, ನೀರಿನ ತೇವಾಂಶ ಎಲ್ಲ ಹಾವಿಯಾಗಿರುತ್ತೆ. ಸೊ ಬಿಸಿಲು ಬೀಳುತ್ತಲ್ಲ, ಸೊ ಅವಾಗ ಏನಾಗುತ್ತೆ, ಆ ಜೇನುತುಪ್ಪ ಎಲ್ಲ ಗಟ್ಟಿ ಇರುತ್ತೆ ಅದು ಹೆಜ್ಜೆನು. ಇದು ತುಡುವೆ ಜೇನು ಪೆಟ್ಟಿಗೆಲಿ ಸಾಕಾಣಿಕೆ ಮಾಡೋದ್ರಿಂದ ಸ್ವಲ್ಪ ತೆಳ್ಳ ಇರುತ್ತೆ. ಸೊ ಈ ಥರ ಡಿಫ್ರೆನ್ಸಸ್ ಇದೆ. ಬಟ್ ಎಷ್ಟೋ ಜನಕ್ಕೆ ಅರ್ಥ ಮಾಡ್ಸೋಕ್ಕಾಗಲ್ಲ ನಾವು. ಈಗ ಕೆಲವರು ಹೆಜ್ಜೆನ ತಿಂದಿರ್ತಾರೆ, ಅವ್ರಿಗೆ ಅದೇ ಬೇಕು ಅನಿಸುತ್ತೆ. ಈಗ ಹಳ್ಳಿ ಕಡೆಯಿಂದ ತುಡುವೆ ಜೇನು ತಿಂದಿರ್ತಾರೆ, ಆ ಥರ. ಆಮೇಲೆ ಇನ್ನೊಂದು ಸೈಂಟಿಫಿಕಲಿ ಪ್ರೂವ್ ಆಗಿರೋದು 4 ವರ್ಷ ಜೇನು ಹುಳ ಇಲ್ಲ ಅಂತಂದರೆ ನಾವು ಬದುಕೋದೇ ಇಲ್ಲ, ಮನುಷ್ಯ ಇಲ್ಲ. ಅಂದರೆ ಇವಾಗ ನಾವು ಆಹಾರ ತಿಂತಿರೋದು ಈ ಜೇನು ಹುಳದಿಂದ. ಮೇನು ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆಗಿಲ್ಲ ಅಂತಂದರೆ ಹೂ ಇರೋದು ಕಾಯಾಗಿ ಕಚ್ಕೊಳ್ಳಲ್ಲ. ಸೊ ಕಾಯಾಗಿ ಕಚ್ಕೊಳ್ಳಿಲ್ಲ ಅಂತಂದರೆ ಫಲ ಬಿಡಲ್ಲ. ಫಲ ಬಿಟ್ಟಿಲ್ಲ ಅಂತಂದರೆ ಮನುಷ್ಯನಿಗೆ ಆಹಾರ ಸಿಗಲ್ಲ. ಆಹಾರ ಸಿಕ್ಕಿಲ್ಲ ಅಂತಂದರೆ ಪ್ರಪಂಚ ನಾಶ ಆಗುತ್ತೆ. ಆ ಥರ. ಸರ್, ಈಗ ಜೇನು ಕೃಷಿನೇ ಮಾಡ್ಬೋದು, ಇದರಲ್ಲಿ ಆದಾಯ ಮಾಡ್ಬೋದು, ಇಲ್ಲ ಇದರಲ್ಲಿ ಮುಂದುವರಿಬೋದು ಅಂತ ಹೆಂಗೆ ನಿಮಗೆ ಅನ್ನಿಸ್ತು? ಯಾವುದರಿಂದ ಇದಕ್ಕೆ ಹೋಗಿದ್ದು? ಸರ್, ನಾರ್ಮಲ್ಲು ನಮ್ಮದು ರೇಷ್ಮೆ ಇದೆ, ಎಲ್ಲ ಕುರಿ ಇದೆ, ಕೋಳಿ ಇದೆ, ಎಲ್ಲ ನಮ್ಮದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇದೆ. ಸೊ ಇದನ್ನೇ ನಾವು ದೊಡ್ಡ ಮಟ್ಟದಲ್ಲಿ ಏನೂ ಮಾಡ್ತಿಲ್ಲ. ಸೊ ನಾವೊಂದು ಗೈಡ್ ಮಾಡ್ಬೋದು. ಈಗ ನಾವು ಅದನ್ನೇ ನಾನು ಹೇಳ್ತಿರೋದು ಮುಂಚೆಯಿಂದನೂ. 2 ಎಕರೆ ಜಮೀನಿದೆ ಅಂತಂದರೆ 1-2 ಪೆಟ್ಟಿಗೆ ಮಾಡಿಬಿಟ್ಟು ಪಾಲಿನೇಷನ್ಗೋಸ್ಕರ ಜೇನು ಸಾಕಾಣಿಕೆ ಮಾಡಬೇಕು. ಸೊ ನಮ್ಮ ಭಾಗದಲ್ಲಿ, ರಾಮನಗರ ಭಾಗದಲ್ಲಿ. ಸೊ ಬೇರೆ ಕಡೆ ಅಂತ ಅಂದರೆ ತುಂಬ ಸೋರ್ಸ್ ಸಿಗುತ್ತೆ. ಸೊ ಅಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಈಗ ಮಲೆನಾಡು,
ಸೊ ಚಿಕ್ಕಮಂಗ್ಳೂರು ಅಂಥ ಸೈಡಲ್ಲೆಲ್ಲ ಜೇನುತುಪ್ಪ ಅದಕ್ಕೋಸ್ಕರನೇ ಫ್ಲವರ್ ಸಿಗುತ್ತೆ ಅಲ್ಲಿ. ಫ್ಲವರ್ ಸಿಗುತ್ತೆ. ಹಾಂ, ಕಾಡಿನ ಪ್ರದೇಶ ಥರ ಇರುತ್ತೆ. ಸೊ ಅಲ್ಲಿ ಜಾಸ್ತಿ ಮಾಡ್ಬೋದು. ಇಲ್ಲಿ ನಾವು ಇಷ್ಟೇ ಗೈಡ್ ಮಾಡೋದು ಎಲ್ರಿಗೂ, ಮೇನ್ ಪಾಲಿನೇಷನ್ಗೋಸ್ಕರ ಮಾಡಬೇಕು, ಮತ್ತು ಇಳುವರಿ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಇವಾಗ ಅದೇ ನಾನು ಹೇಳ್ದನಲ್ಲ, 25% ತೆಂಗಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತು ಅಡಿಕೆಯಲ್ಲಿ 25% ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು 1 ಎಕರೆ ಟೊಮಾಟೊ ಬೆಳೀತಿದ್ದಾರೆ ಅಂತ ಅಂದರೆ, ಸೊ ಅಲ್ಲೊಂದು 4-5 ಪೆಟ್ಟಿಗೆ ಜೇನು ಪೆಟ್ಟಿಗೆ ಮಡಗಿ ಬೆಳೆಯೋದ್ರಿಂದ ಅಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ. ಇಳುವರಿ ಜಾಸ್ತಿ ಆಗುತ್ತೆ. 1 to double ಅಲ್ಲಿ ಬರುತ್ತೆ. ಅಂದ್ರೆ ಎಲ್ಲ ರೈತರು ಮಾಡಿದ್ರೆ ಅವ್ರ ಮಾಡುವಂತ ಕೃಷಿ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತೆ ಅವ್ರ ವರ್ಷಕ್ಕೆ ಬೇಕಾಗಿರೋ 1 kg ಇಂದ 2 kg ಜೇನುತುಪ್ಪ ಸಿಗುತ್ತೆ. ಸೊ 1 ಪೆಟ್ಟಿಗೆಯಿಂದ ಅವರು ತಮ್ಮ ಕೈಯಾರೆ ಉತ್ಪಾದನೆ ಮಾಡ್ಕೋಬಹುದು. ಆ ಥರ. ಅಂದ್ರೆ ನೀವೀಗ ಬಾಕ್ಸ್ಗಳನ್ನ ಸೇಲ್ ಮಾಡ್ತಾರೆ, ಆ ಥರ ಬಾಕ್ಸ್ ಸೇಲ್ ಮಾಡ್ತೀವಿ, ಟ್ರೈನಿಂಗು ಕೊಡ್ತೀವಿ. ಟ್ರೈನಿಂಗ್ ಯಾವಾಗಿರುತ್ತೆ ಸರ್? ಟ್ರೈನಿಂಗ್ ಅಂತ ಅಂದರೆ ಇವಾಗ ಬಾಕ್ಸ್ ಬೇಕು ಅಂತ ಅಂದರೆ ಇನ್ಫಾರ್ಮ್ ಮಾಡಿದ್ರೆ, ಸೊ ಮಂತಲ್ಲಿ 2 monthsಗೆ ಒನ್ಸ್ ಏನು ಮಾಡ್ತೀವಿ, ಅವರಿಗೆ ಕರೆದು ಅಲ್ಲೇ ಅವರಿಗೆಲ್ಲ ಮಾಹಿತಿನ ಕೊಟ್ಟು ಅಲ್ಲೇ ಬಾಕ್ಸ್ ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ ಅವರಿಗೆ. ಆ ಥರ. ಈಗ ಇಲ್ಲಿ ಅಕಸ್ಮಾತ್ ಜೇನುತುಪ್ಪ ತಗೊಳಕ್ಕೆ ಇಲ್ಲಿ ಬಂದ್ರೆ ಯಾವಾಗೂ ರೆಡಿ ಜೇನುತುಪ್ಪ ಸಿಗುತ್ತಾ? ಜೇನುತುಪ್ಪ ಸಿಗುತ್ತೆ, ಬಾಟಲ್ ಸಿಗುತ್ತೆ ಈ ಥರ. ಸೊ ಈ ಥರ ಲಿಕ್ವಿಡ್ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಜೇನುತುಪ್ಪ ಸಿಗುತ್ತೆ. ಸೀಸನ್ ವೈಸು ಈ ಥರ ಚೇಂಜ್ ಆಗ್ತಿರುತ್ತೆ, ಮಲ್ಟಿಪಲ್ ಫ್ಲವರು. ಸೊ ಅದ್ರ ಮೇಲೆ ಸೀಸನ್ ವೈಸು ಚೇಂಜ್ ಆಗುತ್ತೆ ಜೇನುತುಪ್ಪ. ಇವಾಗ ನಿಮಗೆ ಇದೇ ಥರ ಮೇಣು ಸಮೇತ ಜೇನುತುಪ್ಪ ಬೇಕು ಅಂತ ಅಂದರೆ ಇದು ಸೀಸನಲ್ಲಿ ಮಾತ್ರ ಕೊಡೋಕ್ಕಾಗೋದು ನಾವು. ಹಾಂ. ಸೊ ಇವಾಗ ನೋಡಿ ಅದನ್ನೆಲ್ಲ ಕಟ್ ಮಾಡಿರೋಂಥದ್ದು, ಸೊ ಫ್ರೇಮ್ಸ್ನ ಇವಾಗ ಏನು ಮಾಡ್ತೀವಿ, ಈ ಥರ ಫುಲ್ ಕಟ್ ಮಾಡಿಬಿಟ್ರೆ ಮತ್ತೆ ನಮಗೆ ಮೇಣ ಕಡೆದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಈಗ ಸೀಸನ್ ಇತ್ತಲ್ಲ, ಸೊ ಆದ್ದರಿಂದ ಒಂದ್ಸಲ ಕಟ್ ಮಾಡ್ತೀವಿ ವರ್ಷಕ್ಕೆ. ಬೇರೆ ಟೈಮಲ್ಲಿ ಈ ಥರ ಎಕ್ಸ್ಟ್ರಾಕ್ಟ್ ಮಾಡಿರೋಂಥದ್ದು. ಅದು ವಸಂತ ಕಾಲ ಸ್ಟಾರ್ಟ್ ಆಗೋದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ಸಿಗುತ್ತೆ. ಸೊ ಮಾರ್ಚ್ ಎಂಡಿಂಗಿಂದ ಸಿಗುತ್ತೆ, ಏಪ್ರಿಲ್, ಮೇ ತನಕ ಸಿಗುತ್ತೆ. ಇನ್ನೇನು ಮುಗೀತು ಸೀಸನ್ನು. ಕಾಲ್ ಮಾಡ್ಕೊಂಡು ಬಂದರೆ ನಾವು ಇದ್ರೆ ಅವ್ರಿಗೆ ಬರೋಕ್ಕೆ ಕೇಳ್ತೀವಿ ಮೇಣು ಸಮೇತಕ್ಕೆ. ಇಲ್ಲ ಅಂತ ಅಂದರೆ ಲಿಕ್ವಿಡ್ ಅಂತ ಅಂದರೆ ನಾವು ಆಲ್ ಓವರ್ ಕರ್ನಾಟಕ ಕೊರಿಯರ್ನ ಮಾಡ್ಕೊಡ್ತೀವಿ, ಕೊರಿಯರು ಮಾಡ್ಕೊಡ್ತೀವಿ. ನಮ್ಮ ನಂಬರ್ ಇದೆ 9740307123. ಮತ್ತು ಇನ್ನೊಂದು ನಂಬರು 9036459141. ಇದು ಕಾಲ್ ಮಾಡಿದ್ರೆ ಯಾವಾಗ ಬೇಕಾದ್ರೂ ನಿಮ್ಗೆ ರೆಡಿ ತುಪ್ಪ ಸಿಗುತ್ತೆ. ಹಾಂ, ಜೇನುತುಪ್ಪ ಸಿಗುತ್ತೆ. ಈ ಮೆಣು ಸಮೇತ ಜೇನುತುಪ್ಪನ ನಾವು 1 ತಿಂಗಳು ತನಕ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಹಿಂಡ್ಕೊಂಡು ಬಾಟ್ಲಿಗೆ ಹಾಕೊಂಡು ಮಡಿಕೋಬೇಕು ನಾವು. ಹಂಗೆ ಇಟ್ಟರೆ 1 ತಿಂಗಳು ತನಕ ಮಡಿಕೋಬೋದು. ಇಲ್ಲ ಅಂತ ಅಂದರೆ ಈ ವ್ಯಾಕ್ಸ್ ಇರುತ್ತಲ್ಲ, ಇದಕ್ಕೆ ವ್ಯಾಕ್ಸ್ ಮೂತ್ ಅಂತ ಬರುತ್ತೆ, ಮೆಣು ಚಿಟ್ಟೆ. ಸೊ ಅದು ಬಿದ್ದು ಹೋಗುತ್ತೆ. ಸೊ ಅದರಿಂದ ನಾವು ಫ್ರಿಜ್ಜಲ್ಲಿ ಮಡಿಕೊಂಡು 1 ತಿಂಗಳು ತನಕ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹಿಂಡ್ಕೊಂಡು ಮಡಿಕೋಬೇಕು ಬಾಟ್ಲಲ್ಲಿ.